ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲಾಗಿ ಡಬಲ್ ಕಲರ್ನ ಯೂಸ್ ಮಾಡಿ ಯಾವ ರೀತಿ ಒಂದು ಡಿಫ್ರೆಂಟ್ ಬೇಬಿ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಬಿಗಿನರ್ಸ್ಗೆ ಕೂಡ ಆರಾಮಾಗಿ ಹಾಕೋಬೋದು. ಫ್ರೆಂಡ್ಸ್, ಇದೇ ರೀತಿ ಹೊಸ ರೀತಿ ಡಿಫ್ರೆಂಟ್ ಬೇಬಿ ಕುಚ್ಚು ಡಿಸೈನ್ಸ್ನ ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಪ್ಲೀಸ್ ಇನ್ನೂ ಹೊಸದಾಗಿರೋ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಈ ಡಿಸೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಮೊದಲನೇದಾಗಿ ಈ ರೀತಿ ನಮಗೆ ಬೀಡ್ಸ್ ಬೇಕಾಗುತ್ತೆ, ರೌಂಡ್ ಬೀಡ್ಸು. ನೋಡಿ, ಇದರಲ್ಲಿ ಹೋಲ್ ಏನಿದೆ ಸ್ವಲ್ಪ ದೊಡ್ಡದಾಗಿರೋ ತೊಗೋಬೇಕಾಗುತ್ತೆ. ಇದೇ ಮೇಯ್ನ್. ನಮಗೆ ಆ ದಾರ ನಮಗೆ ಪೋಣಿಸ್ಲಿಕ್ಕೆ ಬರಬೇಕಲ್ವ, ಹಾಗಾಗಿ ಸ್ವಲ್ಪ ಹೋಲ್ ದೊಡ್ಡ ತೊಗೋಬೇಕು. ನಾನು ಡಬಲ್ ಕಲರ್ ತೊಗೊಂಡಿದ್ದೀನಿ. 62 ದಾರನ ಗೋಲ್ಡ್ ಕಲರ್ ತೊಗೊಂಡ್ರೆ 12 ದಾರನ ಪಿಂಕಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ದಾರನ ನೀಡಲ್ಗೆ ಪೋಣಿಸಿಟ್ಕೊಳ್ಳೋಣ. ಇದು ನಮಗೆ ಡಬಲ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಆರಾಮಾಗಿ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನು ಬಟ್ಟೆಯಲ್ಲಿ ಕ್ರೋಶದಿಂದ ಒಂದು ಹೋಲ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸೀರೆ ಅನ್ನೋದು ನಮಗೆ ಹಾಳಾಗೋದಿಲ್ಲ, ನೀಟಾಗಿ ಕುಚ್ಚು ಹಾಕೋಬೋದು. ನೋಡಿ, ನಾವು ನೀಡಲ್ಗೆ ಏನು ದಾರ ಪೋಣಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ನಾನು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಕೂಡ ನೀವು ನೋಡಿ ತಗೊಳ್ಳಿ, ಇಲ್ಲಾಂದರೆ ನಮಗೆ ಅದು ದಾರ ಪೋಣಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡಿದ್ಮೇಲೆ ನೀಡಲ್ನ ಈ ರೀತಿ ಪಾಸ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಆರಾಮಾಗಿ ಕುಚ್ಚೊಂದು ಬರುತ್ತೆ. ಈ ರೀತಿಯಾಗಿ ನಾವು ಹೆಬ್ಬೆಟ್ಟಲ್ಲಿ ಸ್ವಲ್ಪ ಬಿಗಿಯಾಗಿ ಇಟ್ಕೊಂಡು ನಾಟ್ ಹಾಕೊಳ್ಳೋಣ. ನಾನಿಲ್ಲಿ ಸೂಜಿಗೆ 2 ಎಳೆ ಜರಿ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫಸ್ಟ್ಗೆ ಒಂದು ಸತಿ ನಾಟ್ ಹಾಕೋಬೇಕು. ಅದಾದಮೇಲೆ ಮತ್ತೆ ಅದೇ ರೀತಿ ಇನ್ನೊಂದು ನಾಟ್ ಹಾಕೊಳ್ಳೋಣ. ನೆಕ್ಸ್ಟ್ ಅದೇ ರೀತಿ ಮತ್ತೆ ಒಂದು ಹಾಕೊಳ್ಳೋಣ. ನಾವು ಈ ರೀತಿ ಬೇಬಿ ಕುಚ್ಚುಗಳನ್ನ ಹಾಕಬೇಕಾದ್ರೆ 2ರಿಂದ 3 ಸಲ ಬಿಗಿಯಾಗೆ ನಾಟ್ ಹಾಕೊಂಡ್ರೆ ನಮಗೆ ಕುಚ್ಚು ಅನ್ನೋದು ಸ್ಟಿಫ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ನೋಡಿ, ಈ ರೀತಿ ನಾವು ಅದೇನು ಜೆರ್ಕಿಟ್ಟಿತ್ತಲ್ಲ ಅದನ್ನು ಹಿಂದಗಡೆಯಿಂದ ಪಾಸ್ ಮಾಡಿದಾಗ ನಮಗೆ ಅದು ಜೆರ್ಕಿಟ್ಟು ನಮಗೆ ಕಾಣೋದಿಲ್ಲ, ನಮಗೆ ಕುಚ್ಚು ಅನ್ನೋದು ಈ ರೀತಿ ಕಾಣುತ್ತೆ. ಅದೇ ರೀತಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಸೇಮ್ ನೀಡಲ್ಗೆ ಬೀಡ್ಸ್ನ ಆ್ಯಡ್ ಮಾಡಿ. ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು, ಆದರೆ ನಿಧಾನಕ್ಕೆ ಹಾಕ್ಕೊಳ್ಳಿ, ಅವಾಗ ಆರಾಮಾಗಿ ಬರುತ್ತೆ. ನೋಡಿ, ಈ ರೀತಿ ನೀಡಲ್ನ ಪಾಸ್ ಮಾಡಿದಾಗ ನಮಗೆ ಆರಾಮಾಗಿ ಹಾಕ್ಕೋಬೋದು. ಫ್ರೆಂಡ್ಸ್, ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಹಾಕೋಬೋದು. ಮತ್ತು ನಾರ್ಮಲಾಗಿ ನಾವು ಬೇಬಿ ಕುಚ್ಚುಗಳನ್ನ ಹಾಕ್ತಾನೆ ಇರ್ತೀವಿ. ಇದು ಒಂದು ರೀತಿ ಡಿಫ್ರೆಂಟಾಗೆ ಮತ್ತು ಯುನೀಕಾಗಿ ಕಾಣುತ್ತೆ. ಸ್ಯಾರಿಗೆ ಹಾಕಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಒಂದು 4ರಿಂದ 5 ಸುತ್ತು ಹಾಕ್ಕೊಂಡು ನಾಟ್ಗಳು ಹಾಕೊಳ್ಳೋಣ. ನೆಕ್ಸ್ಟ್ ಸಿಲ್ಕ್ ಥ್ರೆಡ್ನ ಈ ರೀತಿ ಹಿಂದೆ ನಾವು ಸೆಕ್ಯೂರ್ ಮಾಡಿದಾಗ ನಮಗೆ ಸಿಲ್ಕ್ ಥ್ರೆಡ್ ಅನ್ನೋದು ಮುಂದಗಡೆ ಕಾಣೋದಿಲ್ಲ. ಮತ್ತು ಲೆವೆಲ್ಲು ಇಟ್ಕೊಂಡು ಕಟ್ ಮಾಡೋಣ. ನೋಡಿ, ನಮಗೆ ಡಿಸೈನ್ ಅನ್ನೋದು ಈ ರೀತಿ ಕಾಣುತ್ತೆ. ಫ್ರೆಂಡ್ಸ್, ಇದು ನೀವು ಸ್ಯಾರಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದ್ಸರಿ ಟ್ರೈ ಮಾಡಿ, ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದೇ ರೀತಿ 10 ರೀತಿಯ ಬೇಬಿ ಕುಚ್ಚುಗಳನ್ನ ತೋರಿಸ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.